ಯಾಕೆ ಹಿಂಗೆ ಚಲ್ಬಿಟ್ಟಿದ್ದೀರಲ್ಲ? ಅಪ್ಪನ ಕೂಡ ಹಿಂಸಾಕ ಬಾರ್ಲಾಕ ಹೋಗ್ತಾನ, ತಕ್ಕಡೆ ಎತ್ಕೊಂಡು ಹೋಗ್ತೀನಿ ಅಂತಾನ, ಮನ್ಸರ ದೇವ್ಗಳ ಅಂತ ಕೇಳ್ತಾನ. ನಮ್ ಜೀವನ ಹಾಕೋರ್ ಯಾರು? ಒಬ್ಬ ಬಡವ ಪರ್ಮಿಷನ್ ಕೊಡೋದು ಇವ್ರಿಗೆ ಎಲ್ಲಿ ಕೊಡ್ತಾರಲ್ಲ ಅಲ್ಲಿ ಕೊಡ್ತಾರೆ ಪರ್ಮಿಷನ್. ಇವರು ಗೊತ್ತಾಗ್ತಿದೆ ನಿಮ್ಗೆ? ಯಾರೋ ಬಡವ ಕೊಡಲ್ವಲ್ಲ ಅವ್ರು ಕೊಡಲ್ಲ ಪರ್ಮಿಷನ್. ಇವರು ಕೋಲಾರ ಎಸ್ ಪಿ ಏನ್ರಿ ಇದು ಕಥೆ ಇದೆಲ್ಲ? ಕೋಲಾರ ಎಸ್ ಪಿ ಅವರೇ IPS ಮಾಡಿರ್ತಾರೆ ಕೋಲಾರ ಎಸ್ ಪಿ. ಬಡವನಿಗೊಂದು ನ್ಯಾಯ, ಉಳ್ಳವನಿಗೊಂದು ನ್ಯಾಯ. ಏನಿದು? ವಿಜಯ್ ಮಲ್ಯ ನೀರವ್ ಮೋದಿನ ಪೊಲೀಸರು ಬಿಟ್ಬಿಡ್ತಾರೆ, ಹೆಲ್ಮೆಟ್ ಇಲ್ದಿದ್ದ ಜನ ಹಿಡಿತಾರೆ ಅಂದಂಗೆ ಬೀದಿ ವ್ಯಾಪಾರಿಗಳು ಹಿಡಿತಾರೆ ಪೊಲೀಸರು. ಅವರು ಮಾಡ್ತಾ ಇರೋದು ಏನಂದ್ರೆ ಅದನ್ನು ಜೀವನೋಪಾಯನ. ಇವ್ರು ಮಾಡೋದು ಇವರು ಜೀವನೋಪಾಯ, ಇನ್ನೊಬ್ರು ಮಾಡೋದು ಜೀವನೋಪಾಯ. ರಸ್ತೆ ಮೇಲೆ ಯಾಕೆ ಬರ್ತಾರೆ ಅಂದ್ರೆ ಸರ್ಕಾರಗಳು ಅವ್ರಿಗೆ ಏನು ಬೇಕು ಅದು ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಅವ್ರವ್ರ ಜೀವನ ರೂಪಿಸ್ಕೊತಾ ಇದ್ದಾರೆ. ಸ್ನೇಹಿತರೆ, ಇಲ್ಲೊಬ್ರು ಈ ಊರಿನ ಪಾಪ ಬಹಳ ಕಷ್ಟಪಡುವಂಥವ್ರು ಇಲ್ಲಿ ಕೆಲಸ ಮಾಡ್ತಾವ್ರೆ. ಇಲ್ಲಿ ಬಂದು ನೋಡಿ ನೇರಳೆ ಹಣ್ಣು ಮಾಡ್ತಾವ್ರೆ. ಯಾಕಣ್ಣ ಬಿಸಾಕಿದ್ಯಾ? ನೋಡಿ ಸರ್, ಅವರೇ 5 ನಿಮಿಷ ಮಾಡ್ತಾ ಇದ್ದೀನಿ ಬಂದು. ಯಾಕೆ ಸಮಯ ಹಿಂಗೆ ಮಾಡಿದ್ದೀರ? ಹಂಗಿಲ್ಲಿ ಏನು ಮಾಡಿದ್ರಿ ಹೇಳಿ ಸರ್? ಅರೆ ಇದು ಮಾಡಿದ್ಯಾರು? ಯಾರು? ನಾನು ಅಂಗಡಿ ತೆಗೀರಿ ಅಂತ ಹೇಳಿದೆ. ನೀವು ಯಾರು? ನನ್ನ ಪೊಲೀಸ್ ಸರ್. ಟ್ರಾಫಿಕ್ ಪೊಲೀಸ್? ಹೌದು, ಟ್ರಾಫಿಕ್ ಪೊಲೀಸ್. ಹಾಂ, ಅಂಗಡಿ ತೆಗೀಂದ್ರ? ಅವನು ತೆಗೀರಿ ಅಂತಂದೆ. ಯಾಕೆ? ಅಂಗಡಿ ರೋಡಲ್ಲಿ ಇಡಬಾರ್ದು ಅಂತ ಹೇಳಿದೆ. ನಮ್ಮ ದೊಡ್ಡ ಅಧಿಕಾರಿಗಳು ಹೇಳಿದ್ದಾರೆ, ರೋಡ್ಗಳಲ್ಲಿ ಟ್ರಾಫಿಕ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ, ಅವ್ರು ರೋಡಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆಗುತ್ತೆ, ನಾನು ತೆಗಿಸಿ ಅಂತ ಹೇಳಿದ್ರು ಸರ್. ಮತ್ತೆ ಈ ರೋಡಲ್ಲೆಲ್ಲ ಹೋಟ್ಲಿಟ್ರಿ, ಉದಾಹರಣೆಗೆ ಹೋಟ್ಲಿದೆ, ಹೋಟ್ಲೆಲ್ಲ ಇದು ಮಾಡಿದ್ವಿ ಸರ್. ಓಕೆ, ಫೋಟೋ ಹಾಕ್ಸಿದೀವಿ, ಸೈಡಲ್ಲಿ ಹಾಕ್ಸಿದೀವಿ ಸರ್. ಅಲ್ಲಿ ಮುಂದೆ ಒಂದು ದೊಡ್ಡ ಹೋಟ್ಲಿದೆ. ಅಲ್ಲಿ ಆ ದೊಡ್ಡ ಹೋಟ್ಲ್ ಮುಂದೆ ಜನ ಸಾಗರ ಸೇರ್ಬಿಟ್ಟವ್ರು ಊಟ ಮಾಡೋಕ್ಕೆ. ಅಲ್ಲಿ ಇವರು ಯಜಮಾನ್ರು ಗಾಡಿ ಹಿಂಗೆ ರೋಡ್ಗೆ ಹಾಕೋರು ತಂದೆ ಎಲ್ಲ ಗಾಡಿನ. ಗೊತ್ತಾಗ್ತಿದ್ಯಾ? ನಾನು ತೋರಿಸ್ತೀನಿ, ಅಲ್ಲೂ ಕರ್ಕೊಂಡು ತೋರಿಸ್ತೀನಿ. ಆದರೆ ಇಲ್ಲಿ ಒಬ್ರು ರೈತರು ಇಲ್ಲಿ ನೇರಳೆ ಹಣ್ಣು ಮಾಡ್ತಾರೆ ಕಷ್ಟ ಬಿದ್ದುಕೊಂಡು. ಹಾಂ ಅಣ್ಣ, ನಿಮ್ದು ಯಾವ ಊರು ಹೇಳಿ? ನಮ್ದು ಇದೆ ಸರ್, ಗಾಂಧಿನಗರ. ಹೌದು ಸರ್. ಏನು ವ್ಯಾಪಾರ ನಿಮ್ಮದು? ಇದೆ, ನೇರಳೆ ಹಣ್ಣು, ಕಳೆಕಾಯಿ ಮಾಡ್ತೀರಿ, ಅವರೆಕಾಯಿ ಮಾಡ್ತೀರಿ ಅಷ್ಟೇ. ನಮ್ಗೆ 73 ವರ್ಷ, ಏನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಊಟ ಸ್ವಲ್ಪ ಬಂದೆ ಬಾಧೆ. ನಾವು ನಮ್ಮ ಅಜ್ಜಿ ವ್ಯವಸಾಯ ನೀವು 6 ತಿಂಗಳಿಗೆ ಹಿಂಸೆ ಮಾಡ್ತಾ ಇತ್ತು. 6 ತಿಂಗಳಿಗೆ ಯಾಕೆ ಹೆಂಗೆ ಮಾಡ್ತಾರೆ? ಎತ್ಬಿಡು, ಇಲ್ಲಿ ಯಾಕೆ ಬರೋದು, ಎತ್ಬಿಡು ಅಂತ. ಎಷ್ಟು ಗಂಟೆಗೆ ಬರ್ತೀರಿ ವ್ಯಾಪಾರಕ್ಕೆ? ನಾವು 10 ಗಂಟೆಗೆ ಬರ್ತೀರಿ. ಬೆಳಗ್ಗೆ 10 ಗಂಟೆಗೆ ಬಂದು 3 ಗಂಟೆ 2 ಗಂಟೆಗೆ ಮುಗ್ದೋದ್ರೆ ಹೋಗ್ತಾ ಇರ್ತೀನಿ ಮನೆಗೆ. ನಾವ್ ಇಲ್ಲಿರಲ್ಲ. 3 ಗಂಟೆ 2 ಗಂಟೆ ಆಗತನ ಹೋಗ್ತಾ ಇರ್ತೀವಿ. 10 ಗಂಟೆ ಮೇಲೆ ಮುಂದೆ ಬೆಳಗ್ಗೆ ಯಾವಾಗೂ ಬರಲ್ಲ. 10 ಗಂಟೆ ಮೇಲೆ ಬರೋದು ನಾವು. ಯಾಕೆ ಹಿಂಗೆ ಚಲ್ಬಿಟ್ಟಿದ್ದೀರಲ್ಲ? ಅಪ್ಪನ ಕೂಡ ಹಿಂಸಾಕ ನೋಡ್ಲಾರ್ದ ಒಂದು ದಿವಸ ಅಲ್ಲ ಸರ್, ಒಂದು ದಿವಸ ಅಲ್ಲ. ಎತ್ತಿ ಹಿಂಗೆ ಬಾರ್ಲಾಕ ಹೋಗ್ತಾನ, ತಕ್ಕಡೆ ಎತ್ಕೊಂಡು ಹೋಗ್ತೀನಿ ಅಂತಾನ, ಮನ್ಸರ ದೇವ್ಗಳ ಅಂತ ಕೇಳ್ತಾನ. ನಮ್ ಜೀವನ ಹಾಕೋರ್ ಯಾರು? ಇವ್ರು ಓಡಾಡಕ್ಕಾಗಲ್ಲ ಸರ್, ಮೊಣಕಾಲು ಕಾಲು ಓಡಾಡಕ್ಕಾಗಲ್ಲ. ಏನಾಗಿದೆ? ಅದು ಏನೋ ಕಾಲು ಬಂಡಿ ಮೇಲೆ ಲೆಕ್ಕಕ್ಕೆ ಹೋಗಿ ಅಲ್ಲಿ ಬಿಟ್ಟು ಅದು ಕಾಲ ಅಪಾಯ. ನಾವು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಅವ್ರಿಗೆ ಸಪೋರ್ಟ್ ಆಗೋದು ಮಾಡೋದಕ್ಕೆ. ಬೆಳಗ್ಗೆ ಬಂದಾಗಿನಿಂದ ನಾನು ಇಲ್ಲಿದ್ದೆ, ಮನೆಗೆ ಹೋದೆ. ಇವಾಗ ಮನೆಗೆ ಹೋದ್ರೆ ಫೋನ್ ಮಾಡಿದ್ರು, 1 ನಿಮಿಷ ಕೊಡ್ತಾನೆ ಸರ್ ಬಂದು. ಎಲ್ಲಿಂತಂದ್ರೆ? ಪುಂಗೂರಿಂದ ತರಿಸೋದು. ಎಷ್ಟು ಕೊಡ್ತಂದ್ರೆ? 3 ಗಂಟೆ 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ, 100 ರೂಪಾಯಿ ತಂದಿದ್ದೀರಾ? ಈಗ ಎಷ್ಟು ಕೆಜಿ ಹೋಯ್ತು ಇಲ್ಲಿ? 20 ಕೆಜಿ ಹೋಗಿದೆ. ಈಗ ರೂಲ್ಸ್ ಇದೆ, ಒಪ್ಕೋತೀನಿ. ನೀವು ಎಲ್ಲ ರೂಲ್ಸು ಪಕ್ಕಾ ಫಾಲೋ ಮಾಡಿದ್ದೀರಾ? ಯಾರು? ಹೌದು ಸರ್, ನಾನು ಕೋರ್ಟ್ ಸರ್ಕಲ್ ಇಂದ ಇಲ್ಲಿವರೆಗೂ ಪಕ್ಕ ರೂಲ್ಸ್ ಫಾಲೋ ಮಾಡಿದ್ದೀನಿ ಸರ್. ನಾನು ಎಲ್ಲ ಕಡೆನೂ ಹೋಗಿ ಇದು ಅಪ್ಡೇಟ್ ಮಾಡಿ ಫೋಟೋ ಹಾಕಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ ಸರ್. ನಿಮಗೆ ಡೌಟ್ ಇದ್ರೆ ನೋಡಿ ಸರ್, ಇವಾಗ ಅಪ್ಡೇಟ್ ಮಾಡಿರೋ ಬಂದಿರೋದು ನೋಡಿ ಸರ್. ನಿಮ್ಗೆ ಡೌಟ್ ಇದ್ರೆ ಅಪ್ಡೇಟ್ ಮಾಡಿರೋ ನೋಡಿ ಸರ್ ಫೋಟೋಸು. ನಾನೇನು ಹೇಳಿದೆ, ತೆಗಿಯಪ್ಪ, ಎಷ್ಟು ದಿವಸದಿಂದ ನಿನ್ಗೆ ಹೇಳ್ತಾ ಇದ್ದೀನಿ ಅಂತ. ಹೋಗಿ ನೀನು ದೊಡ್ಡವ್ರ ಹತ್ರ ಹೋಗಿ ಪರ್ಮಿಷನ್ ಇಸ್ಕೊಂಡ್ಬಂದು ನಾನು ಇಟ್ಕೋ ಅಂತ ನಾನು ಹೇಳಿದ್ದೀನಿ. ಇಲ್ಲ ಕೇಳಿ, ಅಷ್ಟಿಲ್ದಿರ ಅದನ್ನು ದಿನ ಬಂದಾಗ ಏನೋ ಒಂದು ಹೇಳಿ ಕಳಿಸ್ತಾ ಇದ್ರೆ ನಾವೇನು ಮಾಡೋಣ ಹೇಳಿ? ಅವ್ರಲ್ಲಿ ಅಂಗಡಿ ಇಟ್ಟಿರೋದು ಯಾಕೆ ಗೊತ್ತಿಲ್ಲ. ಅಂಗಡಿ ಇಟ್ಟಿರೋದಕ್ಕೆ ನನಗೆ ಕೇಳಿದ ಅಂಗಡಿ ಇಟ್ಟಿರೋದು ನಾನೇನು ಹೇಳಿ? ಅಲ್ಲ, ಜನ ಅಂಗಡಿ ಇಕ್ಕೋದಕ್ಕೆ ಯಾರಿಗೆ? ಹಿಂಗ್ ರೋಡಲ್ಲಿ ಅಂಗಡಿ ಸರ್, ರೋಡಲ್ಲಿ ಎಲ್ಲ ಇಡಂಗಿಲ್ಲ ಸರ್. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ತಪ್ಪು, ನಿಜ ಒಪ್ಕೋತೀನಿ. ಆದರೆ ನೀವು ಆ ರೀತಿ ರೂಲ್ಸ್ನ ಜಾರಿ ಮಾಡೋದಾಯ್ತು ಅಂದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡ್ಬೇಕಲ್ವಾ? ಬನ್ನಿ, ಅಂಗಡಿಗಳನ್ನ ಏನೇನು ಮಾಡಿಟ್ಟಿರೋ ತೋರಿಸಿ ನಾನು ನಿಮ್ಗೆ. ಬನ್ನಿ, ಅಲ್ಲಿ ನೋಡ್ರಿ ಜಾಮ ಕೂತೈತೆ, ರೋಡು ಕ್ಲಿಯರ್ ಮಾಡ್ತಾನೇನ್ರಿ ಇವನು. ಅದು ಫುಟ್ಪಾತ್ ನಿಲ್ಸ ಗಾಡಿ ಇಲ್ಲಿ ನಿಲ್ಸಪ್ಪ ಇಲ್ಲಿ. ಇದೆಲ್ಲ ಫುಟ್ಪಾತ್ ಅಲ್ವಾ ಸರ್? ನೋಡಿ, ಇದೆಲ್ಲ ಫುಟ್ಪಾತ್ ಅಲ್ಲ ಇವನಿಗೆ. ನೋಡಿ, ಜನ ಎಲ್ಲ ಹಾಕೊಂಡು ಇವರು ಗಾಡಿ ಹಾಕಿದ್ದಾರೆ, ಹೋಗ್ಬೇಕಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಮತ್ತೆ ಅವ್ನು ನೇರಳೆ ಮಾಡಿದ್ರೆ ಇಲ್ಲಿ ಬಂದ್ಬಿಡ್ತದೆ. ಸ್ನೇಹಿತರೆ, ಎಂಥ ಇದು ಪಾರ್ಶಿಯಾಲಿಟಿ, ಇದು ಡೆಮಾಕ್ರಸಿಯ ವ್ಯಂಗ್ಯ, ಇದು ಭಾಳ ದೊಡ್ಡ. ಆಮೇಲೆ ಅಧಿಕಾರಶಾಹಿ ಬ್ಯೂರೋಕ್ರಸಿಯ ವ್ಯಂಗ್ಯ, ದರ್ಪ, ಪೊಲೀಸರ ದರ್ಪ ನೀವು ಗಮನಿಸ್ಬೇಕು. ಅಲ್ಲಿ ಯಾರೋ ಒಬ್ಬ ಬಡ ರೈತ ಅಲ್ಲಿ ಬಂದು ದಿನ 100 ರೂಪಾಯಿ 200 ರೂಪಾಯಿ ವ್ಯಾಪಾರ ಮಾಡಿದ್ರೆ ಅವನನ್ನು ಎತ್ತಿಸ್ತಾ ಇದ್ದಾರೆ ಬಂದ್ಬಿಟ್ಟು. ಈಗ ಈ ಕಾರ್ ಹಾಕಿರೋರು ಯಾರು? ಎಷ್ಟು ಹೇಳಿರೋ ಫುಟ್ಪಾತಲ್ಲಿ ಯಾರು ಬಂದ್ರೆ ಎಷ್ಟು ಫುಟ್ಪಾತಲ್ಲಿ ಕಾರ್ ಹಾಕಿರೋದು? ಈ ಕಾರ್ಗಳೆಲ್ಲ ಯಾರ್ದು? ಹೋಟ್ಲದಲ್ಲ ನೋಡಿ, ಅವ್ರು ಹೋಟ್ಲದ್ದು. ಅಂದರೆ ಹೋಟೆಲ್ಗೆ ಬಂದ ಕಸ್ಟಮರು ಅಲ್ಲಿ ಗಾಡಿ ಹಾಕಕ್ಕೆ ಅವಕಾಶ ಇದೆ, ಅದನ್ನ ಎತ್ತಲ್ಲ. ಯಾಕಂದ್ರೆ ಅದು ಫುಟ್ಪಾತ್ ಅಲ್ವೇ ನಾವು ಬಹುಶಃ ಇವ್ರಿಗೆ ಅಲ್ವಾ? ಆದರೆ ಇಲ್ಲಿ
ಅವ್ನು ಯಾರೋ ಪಾಪ ಮರದ ಮರೆಯಲ್ಲಿ ನೀಟಾಗಿ ಮಾರ್ಕೋತಾ ಇದ್ರು ಯಾರೋ ಒಬ್ಬ, ಅವ್ರನ್ನ ಹೋಗ್ಬಿಟ್ಟು ದಬ್ಬಾಳಿಕೆ ಮಾಡಿ ಎತ್ತು ಅಂತ ಹಿಂಸೆ ಕೊಡ್ತಾರೆ. ಯಾಕೆ ಹೋಟ್ಲದ ಎತ್ಸಲ್ಲ? ಯಾಕೆ ಇದೆಲ್ಲ ಜಾಮ್ ಅಲ್ವಾ? ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಏನಿದು? ಇದೆಲ್ಲ ಏನಪ್ಪ ಇದು? ಏನಿವೆಲ್ಲ? ನಿಜ ರೀ, ಫುಟ್ಪಾತಲ್ಲಿ ಅಂಗಡಿ ಇಡಬಾರ್ದು, ಜನಸಾಮಾನ್ಯರು ತೊಂದರೆ ಆಗುತ್ತೆ, ಟ್ರಾಫಿಕ್ ತೊಂದರೆ ಆಗುತ್ತೆ, ಓಡಾಡೋರು ತೊಂದರೆ ಆಗುತ್ತೆ, ಹೌದಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಮ ನಿಯಮ ಕರೆಕ್ಟ್, ಪೊಲೀಸವರೇ ನಿಮ್ಮ ನಿಯಮ ಕರೆಕ್ಟ್ ಇದೆ, ನಾನು ಒಪ್ಕೋತೀನಿ. ನಾನು ಈ ದೇಶದ ಪ್ರಾಮಾಣಿಕ ನಾಗರಿಕ, ಲಂಚ ತಿನ್ನೋನಲ್ಲ ರೀ. ನಾನು ಸರ್ಕಾರದ ಉಂಟಲ್ಲ, ನಾನೊಬ್ಬ ನಾನು ಯೂಟ್ಯೂಬ್ ಇನ್ಫ್ಲೂಯೆನ್ಸರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ನಾನು ಲಂಚ ತಿನ್ನೋನಲ್ಲ, ಗೊತ್ತಾಗ್ತಿದ್ಯಾ? ನಾನು ಈ ದೇಶದ ಪ್ರಾಮಾಣಿಕ ನಾಗರಿಕ, ನನಗೆ ಗೊತ್ತಿದೆ ನಿಯಮ ಏನು ಅಂತ, ಸಂವಿಧಾನ ಗೊತ್ತಿದೆ ನನಗೆ, ಗೊತ್ತಾಗ್ತಿದ್ಯಾ? ಇಲ್ಲಿ ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನ ವ್ಯಾಪಾರಗಳನ್ನ ಮಾಡಬಾರದು ಅಂತ ನಿಯಮ ಇದೆ, ನನಗೆ ಗೊತ್ತಿದೆ, ಗೊತ್ತಾಗ್ತಿದ್ಯಾ? ನೀವು ಅದನ್ನು ಜಾರಿ ಮಾಡ್ತಿದ್ದೀರಾ, ಯಾವುದೇ ಪಾರ್ಶಾಲಿಟಿ ಇಲ್ಲದೆ ಸರಿಯಾಗಿ ನೇರವಾಗಿ ಎಲ್ರಿಗೂ ಒಂದೇ ಥರ ಜಾರಿ ಮಾಡಿದ್ದೀರಾ. ಏನಿದು? ಏನಪ್ಪ ಇದೆಲ್ಲ? ನೋಡೋದು ಯಾರಪ್ಪ ಗಾಡಿ? ಫುಟ್ಪಾತ್ ಅಲ್ವಾ ಅದು? ಇದೆಲ್ಲ ಫುಟ್ಪಾತ್ ಅಲ್ವಾ? ಯಾರು ನೇರಳೆ ಹಣ್ಣು ಮಾರೋರು ಬಡವರು ಮಾತ್ರ ಟಾರ್ಗೆಟ್? ಹೋಟೆಲ್ ಉದ್ಯಮದವರು, ಇನ್ಯಾರು ರಿಯಲ್ ಎಸ್ಟೇಟ್ ಫುಟ್ಪಾತ್ ಅಲ್ಲಿ ಗಾಡಿ ಕೊಡ್ತಾರೆ, ಅವ್ನು ಟಾರ್ಗೆಟ್ ಅಲ್ವಾ? ಈಗ ಇದೆಲ್ಲ ಏನು ಜಾಮ್ ಅಲ್ವಾ? ಇದೆಲ್ಲ ಫುಟ್ಪಾತ್ ಅಲ್ವಾ? ಜನ ಎಲ್ಲ ಹೋಗ್ಬೇಕು. ಅವ್ನು ಯಾರೋ ಒಬ್ಬ ಬಡವ ರೋಡಲ್ಲಿ ಒಂದು ಹಣ್ಣು ಮಾರ್ತಾ ಇದ್ದಾರೆ, ತಂದ್ಬಿಟ್ಟು ಬುಟ್ಟಿ ಬಿಸಾಕ್ತಿರಲ್ರಿ, ಅವನೊಬ್ಬನ ಟಾರ್ಗೆಟ್. ನಿಮ್ಗೆ 100 ರೂಪಾಯಿ ವ್ಯಾಪಾರ ಮಾಡೋಣ, 25 ಸಾವಿರ ವ್ಯಾಪಾರ ಮಾಡೋಣ ಅಲ್ಲೇನ್ರಿ? ಬರೋದಿಲ್ಲ ನೋಡಿ, ಪೊಲೀಸರು ಬರ್ತಾರ, ಬನ್ನಿ ಕಿತ್ಕೊಂಡು ಬಂದ್ರ ಇಡೀ ರೋಡ್ ಕ್ಲಿಯರ್ ಮಾಡ್ಕೊಡ್ತೀನಿ ರೀ. ನನ್ನ ಜೂರಿಸ್ಟಿಕ್ಷನ್ ಬರೋದಂತ ಅಂದ್ಬಿಟ್ಟು ಸಾಂಗ್ಲಿಯನ್ನ ಎಸ್ ಪಿ ಸಾಂಗ್ಲಿಯನ್ನ ನೀನು ಎಸ್ ಪಿ ಸಾಂಗ್ಲಿಯನ್ ಏನ್ರಿ? ಪೊಲೀಸ್ ಕಾನ್ಸ್ಟೇಬಲ್ ರೇ, ಕೋಲಾರ ಎಸ್ ಪಿ ಏನ್ರಿ ಇದು ಕಥೆ? ಇದೆಲ್ಲ ಕೋಲಾರ ಎಸ್ ಪಿ ಅವರೇ IPS ಮಾಡಿರ್ತಾರೆ ಕೋಲಾರ ಎಸ್ ಪಿ. ಇದೆಲ್ಲ ಜಾಮ್ ಅಲ್ಲರಿ, ಫುಟ್ಪಾತ್ ಆಕ್ಯುಪೆನ್ಸಿ ಅಲ್ಲರಿ ಇದು? ಇದಕ್ಕೆಲ್ಲ ಅನುಮತಿ ಇದೆಯಾ? ಇದೆಲ್ಲ ಲೀಗಲ್ಲ ಇದು? ಈ ದೇಶ ಬಡವ 100 ರೂಪಾಯಿ ನೇರಳೆ ಹಣ್ಣು ಮಾರಿದ್ರೆ ಅವನಿಗೆ ಇದು ಏನೋ ಅವನಲ್ಲಿ ಅಂಗಡಿ ಇಟ್ಕೊಳ್ಳೋಂಗಿಲ್ಲ. ಫುಟ್ಪಾತು ಬಡವ ರೋಡಲ್ಲಿ ಅವ್ನು ಬಂದ್ಬಿಟ್ರೆ 100 ರೂಪಾಯಿ ನೇರಳೆ ಹಣ್ಣು, ಕಳ್ಳೆಕಾಯೋ, ಚೇಪೆಕಾಯೋ, ಸೊಪ್ಪು, ಸದೇನೋ ಪಾಪ ಹಣ್ಣು ಹಂಪ್ಲೋ ಮಾಡ್ತಾ ಇದ್ರೆ ಅವನು ಫುಟ್ಪಾತ್ ಆಕ್ಯುಪೆಂಟ್ಸ್ ಅಲ್ವಾ? ಅವನು ಪಾದಚಾರಿ ಮಾರ್ಗ ಒತ್ತುವರಿದಾರ. ನಿಮಗೆ ಯಾರೋ ಹೋಟೆಲ್ನವನು, ಉದ್ಯಮಿ, ರಿಯಲ್ ಎಸ್ಟೇಟ್ನವನು ಅವ್ನು ಬಂದ್ಬಿಟ್ಟು ನಿಮಗೆ ಈ ಥರ ಎಲ್ಲ ಮಾಡಿದರೆ ಅಲ್ಲ ನಿಮಗೆ ಅಲ್ವಾ? ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ದೀರಾ ನೀವು? ಹಂಗಾರೆ ಫುಟ್ಪಾತ್ನ ಮಾರ್ಕೊಳಕ್ಕೆ ಅನುಮತಿ ಫಸ್ಟ್ ಆಫ್ ಆಲ್ ಅನುಮತಿ ಕೊಟ್ಟಿದ್ರೆ ದೊಡ್ಡ ಇಲ್ಲಿಗಲ್ ಅಂತ ಗೊತ್ತಾ ನಿಮಗೆ? ಫುಟ್ಪಾತ್ ಮಾರ್ಕೊಳಕ್ಕೆ ನಿಮಗೆ ರೈಟ್ ಸಿಕ್ಕೇನ್ರಿ? ಅವರು ಪ್ರೈವೇಟ್ ಜಾಗ 1-2 ಎಕರೆ ಜಾಗ ತೊಗೊಂಡು ಕಾರ್ ಪಾರ್ಕಿಂಗ್ ಬಿಡ್ಬೇಕು ಅವ್ರ ಜಾಗ. ಅವರು ಬಡವನಿಗೊಂದು ನ್ಯಾಯ, ಉಳ್ಳವನಿಗೊಂದು ನ್ಯಾಯ. ಏನಿದು? ಕೋಲಾರ ಎಸ್ ಪಿ ನೋಡ್ಬೇಕು ಈ ವಿಡಿಯೋನ, ಬೋಲ್ಸ್ಲೆ ಅವ್ರ ಮೇಲೆ ಕ್ರಮ ತಗೋಬೇಕು, ಗೊತ್ತಾಗ್ತಿದ್ಯಾ? ಭೂಗಳ್ರು, ಕೆರೆಗಳ್ರು, ಅರಣ್ಯ ಒತ್ತುವರಿದಾರರು ಸಾವಿರಾರು ಕೋಟಿ ತಿಂತವ್ರೆ ಕೂತ್ಕೊಂಡು, ಅವ್ರನ್ನ ಯಾರು ಏನು ಮಾಡ್ತಾ ಇಲ್ಲ. ಈ ದೇಶದಲ್ಲಿ ಸಾಲ ತೊಗೊಂಡು ಹೋಗಿ ಫಾರಿನಲ್ಲಿ ಕೂತ್ಕೋತಾರೆ, ಅವ್ನು ಏನೂ ಮುಟ್ತಾ ಇಲ್ಲ. ನೀವು ಇಲ್ಲಿ ಬಂದ್ಬಿಟ್ಟು ಒಬ್ಬ ಬಡವ ಪಾಪ, ಅವ್ನಿಗೆ ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಲ್ಲ, ಮಾತಾಡೋಕ್ಕೆ ಶಕ್ತಿ ಇಲ್ಲ, ಅವ್ನು ಕಾನೂನು ಗೊತ್ತಿಲ್ಲ, ಅವ್ನು ಹೋಗ್ಬಿಟ್ಟು ಅಲ್ಲಾಡಿಸ್ತಾ ಇದ್ದೀರಾ. ಅಲ್ಲಣ್ಣ, ಈ ಫುಟ್ಪಾತ್ ನಿಮ್ದಾ? ಈ ಫುಟ್ಪಾತ್ ಬೈ ಮಾಡಿದ್ದೀರಾ? ಈ ಫುಟ್ಪಾತ್ ಬೈ ಮಾಡಿದ್ದೀರಾ? ಇಲ್ಲಿ ಬೈ ಮಾಡಿದ್ರಿ ಇದೆಲ್ಲ ಅಲ್ಲಣ್ಣ, ಬೈ ಮಾಡಿ ಒಳಗಡೆ ಹಾಕ್ಸ್ಕೊ. ನೀನು ಬೈ ಮಾಡೋದಿಲ್ಲಿ ಹಾಕ್ಸ್ತಾ ಇದೀರಾ? ಹಾಕ್ಸಿ, ಮತ್ತೆ ಹಾಕ್ಸಿ. ನಿಂತವನ 10 ಕಡೆಯಲ್ಲೇ ಅಲ್ಲಿ ಅವನ್ನ ಬಂದು ಕುತ್ಕೊಂಡ್ರೆ ನನ್ನಂತವನು ದಡ್ಡ. ನಾ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಅವನು ಮತ್ತೆ ಅವನು ಮಾಡ್ಕೊತಾನೆ, ನೀನೇ ಕೇಳ್ತೀಯ ಅದನ್ನ? ಅವನು ಮಾಡ್ಕೊತಾನೆ ಅದನ್ನ? ಅಲ್ಲಿ ಅಲ್ಲ, ಅವನು ಮಾಡ್ಕೊತಾನೆ. ಸರ್, ಇವ್ರ ಹತ್ರ ಅದು ತುಂಬಾ ಜನ ಬರ್ತಾರೆ, ನೇರಳೆ ಹಣ್ಣು ಹತ್ರ ಬರೋದು ಒಬ್ರು ಇಬ್ರು. ನೀನು ಹೋಟ್ಲಿಗೆ ಎಷ್ಟು ಜನ ಬಂದವ್ರಪ್ಪ? ಹೋಟ್ಲಿಗೆ ಎಷ್ಟು ಜನ ಬಂದವ್ರೆ? ಅಲ್ಲ, ತೊಂದರೆ ಮಾಡಿಲ್ಲ ಸರ್. ಚೆಲ್ ಹಾಕಿದ್ದೆ ನೋಡಿ. ಅವನು ತೊಂದರೆ ಮಾಡ್ತಾ ಇಲ್ಲ, ತೊಂದರೆ ಮಾಡಿಲ್ಲ. ಅವನೇ ತೊಂದರೆ ಮಾಡ್ತಾವನೆ. ಅವ್ರು ತೊಂದರೆ ಮಾಡಿಲ್ಲ, ನೇರಳೆ ಹಣ್ಣು ಅಂದ್ರಲ್ಲ, ತೊಂದರೆ ಮಾಡಿಲ್ಲ. ಅಮ್ಮ ತೊಂದರೆ ಮಾಡಿದ್ರೆ ಯಾಕೆ ಎತ್ತಿಸಿದ್ರಿ? ನಾವ್ ಎಷ್ಟಿಲ್ಲ, ಅದೇ ನೀನಲ್ಲ ಪೊಲೀಸು, ನಿನ್ನ ವ್ಯವಸ್ಥೆ ಇದೆಯಲ್ಲ. ಗೊತ್ತಿಲ್ಲ ಏನೋ. ಹಾಂ, ಮತ್ತೆ ಹೋಗಿ, ಥ್ಯಾಂಕ್ ಯು. ನಿಮ್ಗೆ ಗೊತ್ತಿಲ್ಲಲ್ಲ, ಆರಾಮಿರು, ಟೆನ್ಷನ್ ಆಗ್ಬಿಡು, ಊಟ ಮಾಡು, ಬಿರಿಯಾನಿ ತಿನ್ನು, ಬಾರಪ್ಪ. ನಿಮ್ಗೆ ಗೊತ್ತಿಲ್ಲಲ್ವಾ, ಬಂದು ಮಾತಾಡ್ಬಾರ್ದು ಮಧ್ಯಕ್ಕೆ. ಅವ್ರು ನೋಡಿ ಸರ್, ಬರಲೇ ಇಲ್ಲ ಮತ್ತೆ ಪೊಲೀಸ್. ಅಂದ್ರೆ ಅವನು ಬಿಸಾಕೋ ಅಂತ ತಾನೇ ಅದನ್ನ ಎತ್ತಿ ಬಿಸಾಕೋ ಅಷ್ಟು ರೊಚ್ಚಿಗೇಳಿಸಿದ್ ಯಾರು ಅವನ್ನ? ಹೌದು, ಅವ್ರು. ಅವನಿಗೆ ಬಂದು ದಿನ ಮಾನಸಿಕ ಹಿಂಸೆ ಕೊಟ್ಟು ಅವ್ನ ಎತ್ತಿ ಬಿಸಾಕಂಗೆ ರೊಚ್ಚಿಗೇಳಿಸಿದ್ ಯಾರು ಇದನ್ನ? 100% ಅಂದ್ರೆ ಇದು ಪೊಲೀಸ್ ತಾನೇ? ಮತ್ತೆ ಬನ್ನಿ, ನಡೀರಿ. ಏನ್ ಸರ್? ಫುಟ್ಪಾತ್ ಮೇಲೆಲ್ಲ ಗಾಡಿ ನಿಲ್ಲಿಸ್ತಾರಲ್ಲ, ಇಲ್ಲಿ ಇವೆಲ್ಲ ಸೈಡಲ್ಲಿ ಹಾಕಿದಿರ್ತಾರ, ಯಾವ್ದಾ? ಒಂದು ಸೈಡಲ್ಲಿ ಹಾಕಿರ್ತಾನೆ. ಇವ್ರು ಜಾಸ್ತಿ ಒತ್ತುವರಿ ಮಾಡೋರು, ಅವ್ರು ಜಾಸ್ತಿ ಒತ್ತುವರಿ ಮಾಡೋರು? ಯಾರು ಸರ್? ಫುಟ್ಪಾತ್ನ ಯಾರು? ಅವ್ರು ಜಾಸ್ತಿ, ಆ ಗಾಡಿಗಳು ಜಾಸ್ತಿ ಒತ್ತುವರಿ ಆಗಿದೆ. ಸೈಡಲ್ಲಿ ಹಾಕ್ಸಿದಿಲ್ಲ, ಇಲ್ಲ ಅಲ್ಲಿ ಇಲ್ಲ, ಅಲ್ಲಿ ಸೈಡಲ್ಲಿ ಇದೆ. ಹಂಗ ಹಾಕ್ಸಕ್ ಅವಕಾಶ ಇದೆಯಾ? ಯಾರು? ಅವ್ರಿಗೆ ಹಂಗ ಹಾಕ್ಸಿದೀವಿ ಸರ್. ಇವರು ಸೈಡ್ಗೆ ಹಾಕ್ಸಿ, ಬನ್ನಿ, ಇವರು ಸೈಡ್ಗೆ ಹಾಕ್ಸಿ. ಸರ್, ಅಂಗಡಿ ಪರ್ಮಿಷನ್ ಇಲ್ಲ ಸರ್, ಅವ್ರಿಗೆ ಪರ್ಮಿಷನ್ ಇಲ್ಲ ಸರ್. ಅವ್ರ ಅಂಗಡಿ, ಅದು ಅಂಗಡಿ ಹೋಟ್ಲ್ ಪರ್ಮಿಷನ್ ಇದೆ ಸರ್. ಹೆಂಗ್ ಕೊಡ್ರಿ? ನಾನೆಲ್ಲ ಕೊಟ್ಟಿರೋದು, ಪರ್ಮಿಷನ್ ಕೊಟ್ಟಿರೋದು ಕೇಳಿದ್ರೆ ಗೊತ್ತಾಗ್ತಿದೆಯಾ ನಿಮ್ಗೆ ರೂಲ್ಸ್? ಹೋಟೆಲ್ ಅವನು ಕ್ಯಾಪಿಟಲಿಸ್ಟ್, ಹೋಟೆಲ್ ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ತಾನೆ, ಅವನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಬ್ಬ ಬಡವ ಹೋಟ್ಲ್ ನಡೆಸೋದಕ್ಕೆ ನಾನೆಲ್ಲ ಪರ್ಮಿಷನ್ ಕೊಡೋದು. ಗೊತ್ತಾಗ್ತಿದ್ಯಾ? ಇವ್ರಿಗೆ ಎಲ್ಲಿ ಕೊಡ್ತಾರಲ್ಲ ಅವ್ರು ಕೊಡ್ತಾರೆ ಪರ್ಮಿಷನ್. ಇವರು ಗೊತ್ತಾಗ್ತಿದ್ಯಾ ನಿಮ್ಗೆ? ಯಾರೋ ಬಡವ ಕೊಡಲ್ವಲ್ಲ, ಅವ್ರು ಕೊಡಲ್ಲ ಪರ್ಮಿಷನ್ ಇವರು. ಗೊತ್ತಾಗ್ತಿದ್ಯಾ? ಬಹಳ ಸಿಂಪಲ್.
ಕೂಲಿ ಮಾಡ್ಕೊಂಡು ತಿನ್ನೋರು ಸರ್ ಗಾಂಧಿನಗರ ಅವ್ರ ಮೇಲೆ ಮಾಡ್ತಿರಲ್ಲ ಪೊಲೀಸರು ಏನ್ ಮಾಡೋದು? ನಾನೇನ್ ಹೇಳಿದೆ ಸರ್? ಕೇಳಿ, ಪ್ರಜಾವಾಣಿಯಲ್ಲಿ ಒಂದು ಕಾಮೆಂಟ್ ಬರ್ತದೆ, ವಿಜಯ್ ಮಲ್ಯ ನೀರವ್ ಮೋದಿನ ಪೊಲೀಸರು ಬಿಟ್ಬಿಡ್ತಾರೆ, ಹೆಲ್ಮೆಟ್ ಇಲ್ದಿದ್ದ ಜನ ಹಿಡಿತಾರೆ ಅಂದಂಗೆ ಬೀದಿವರಿ ವ್ಯಾಪಾರಿಗಳು ಹಿಡಿತಾರೋದ್ರಿಂದ ಈ ಪೊಲೀಸರು ಇದು ಏನಂದ್ರೆ ಪೊಲೀಸರ ದರ್ಪ. ಯಾಕಂದ್ರೆ ಈ ಬಡ ವ್ಯಾಪಾರಿಗಳು ಅವ್ರನ್ನ ಬಿಡೋದಿಲ್ಲ ಅಂದ್ರೆ ಬೇಜಾನ್ ಲೂಟಿ ಹೊಡಿತಾರೆ. ಹಿಡೀರಿ ಸರ್ ಅವ್ರನ್ನ. ಇವ್ರನ್ನೆಲ್ಲ ಬಿಡ್ತಿಲ್ಲ. ಪ್ಲೀಸ್, ನನ್ನ ಮಗ ಹೋದ ವರ್ಷ ಆಯುಧ ಪೂಜೆ ದಿನ ಅವನು ಬಳೆ ಮಗ ಅವ್ನು ಸೊತ್ತಾಗಿದ್ದ ಅಂತ ಹೇಳಿಬಿಟ್ಟು ಇವರು ಸಗರಿ ಕೊಟ್ಬಿಟ್ಟು ಮೆಡಿಕಲ್ ಕಾಲೇಜಿನಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಬಂದಿತ್ತು. ಈ ಕಡೆ 100 ಗಾಡಿಗಳು ಬರುವಾಗ ನನ್ನ ಮಗ ಹಿಂಗೆ ಬರುವಾಗ ಪೊಲೀಸು ವ್ಯಾನ್ಯಾಗ ಕೂತಿದ್ದು ನನ್ನ ಮಗ ಪುನೀತ್ ಅಂತ ಹೇಳಿಬಿಟ್ಟು ಇವರು FIR ಸೆಕೆಂಡ್ ಲಾಗ್ ಹಾಕಿದ್ದು ನಮ್ಮ ಪೊಲೀಸ್ ಸಿಬ್ಬಂದಿ. ನಾನು ಗ್ರಾಮ ಪಂಚಾಯತಿ ಮೆಂಬರ್ ಕಂಗನಲ್ಲೂ ಬೂತ್ ನಂಬರ್ KGF ಕ್ಷೇತ್ರದಲ್ಲಿ ಬೂತ್ ನಂಬರ್ 1 ಇರಿ ಬೂತ್ ನಂಬರ್ 1 ಈ ಗ್ರಾಮ ಪಂಚಾಯತಿ ಮೆಂಬರ್ ನಾನು ಬೂತ್ ನಂಬರ್ 1. ಇವರು 10,000 ರೂಪಾಯಿ ಕೊಟ್ಟರೆ ಕೂಡ FIR ಮಾಡಲ್ಲ ಅಂತದ್ ಇವರೇ ಪೊಲೀಸ್ ವ್ಯಾನ್ ಇಲ್ಲಿ ಗುದ್ದೆ ಅಲ್ಲಿ ಹೋಗಿ ಬಿದ್ದಿದ್ರೆ ಪೊಲೀಸ್ ವ್ಯಾನೇ ಗುದ್ದಿದ್ದು. ನನ್ನ ಮಗ ಹೇಳ್ತಾ ಇದ್ದ, ಅಪ್ಪ ಒಂದಲ್ಲ ಒಂದಿನ ಗುದ್ದಿದ್ರೆ ಪೊಲೀಸ್ ವ್ಯಾನ್ ಗೊತ್ತೀನಿ ಅಂತ. ಇವರೇ ಗುದ್ದಿಬಿಟ್ಟು FIR ಹಾಕಿದ್ರಲ್ಲ. 10,000 ರೂಪಾಯಿ ಕೊಟ್ಟರೆ ಕೂಡ ಇವರು FIR ಹಾಕಲ್ಲ. ಆಕ್ಸಿಡೆಂಟ್ ಆದಾಗ ಸೆಕೆಂಡ್ಗಳಾಗಿ FIR ಹಾಕ್ಬಿಟ್ಟು ನನ್ನ ಮಗನ ಕಾಲು ಕೈ ಮುರಿದೋದೆ ರಾಮ ಹಾಸ್ಪಿಟಲ್ ಹಾಕ್ಬಿಟ್ಟು ಬಂದ್ಬಿಟ್ಟು ಇವರು ನನ್ನ ಮಗ ಸತ್ತೋದ್ನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತು ಗೊತ್ತಾ? ಏನು ಮಾಡಿಲ್ಲ, FIR ಹಾಕ್ಬಿಟ್ರು. ಇವ್ರಿಂತ ಕಳ್ಳರು ಸರ್. ನಾನು MLA ಆಗ್ತೀನಿ, ಗ್ರಾಮ ಪಂಚಾಯತ್ ಮೆಂಬರ್ ಮೇಲೆ MLA ಆಗ್ತೀನಿ ಅಂತ ಮಾಡ್ತೀನಿ ಸರ್. ಇಂಥ ಮೋಸಗಾರ ಸರ್ ಇವರು. ನಮ್ಮನ್ನೆಲ್ಲ ಹೊಡಿತಾರೆ ಸರ್. ಯಾರು ಒಳ್ಳೆಯವರು ಅವನ್ನೇ ಹೊಡೆದು ಕಾಸು ತಗೊಳ್ಳೋದು, ಇವ್ರು ದಬ್ಬಾಳಿಕೆ ಮಾಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಯಾವುದಿಲ್ಲ ಸರ್. ಇವರು ಪೊಲೀಸ್ ಅಂತವ್ರು ನಮ್ಮ ಕೆಟ್ಟ ಜನ ಈ ಭಾರತ ದೇಶದಲ್ಲಿ ಯಾರಿಲ್ಲ ಸರ್. ಅವರೇ ನಮ್ಮನ್ನು ಬಡವ್ರನ್ನ ಬಾಯಿ ಮೇಲೆ ಹೊಡೆಯೋದು ಸರ್. ನಾನು ಹೃದಯ ಹೊಡ್ಕೊಳ್ತೀನಿ. ನಾನು KGF ಕ್ಷೇತ್ರಕ್ಕೆ ನಮ್ಮ ರೂಪಮ್ನಿರೋದು ಸಂಪಂಗಿರೋದು. ನಾನು MLA ಆಗ್ತೀನಿ ಸರ್. ಒಂದಲ್ಲ ಒಂದಿರಿ ಇವರು ಇಂಥ ಮೋಸ ಮಾಡ್ತಾರೆ ಸರ್. ಕೋಲಾರದ ಎರಡು ಸಲ ಕೇಳಿಬೇಕಾರೆ ಅಲ್ಲಣ್ಣ, ಈಗ ಅವರು ಬಡ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಇಕ್ಬೇಕು ಹೇಳಿ. ನಾವು ಆಯ್ತು ಈಗ ಹಂಗಾರೆ ಪರಿಹಾರ ಹೇಳಿ ಅವ್ರಿಗೆ. ಅಲ್ಲಿ ಎಲ್ಲ ಅಂಗಡಿ ಇಕ್ಬೇಕು ಬೇಡ ಸರ್, ನಮ್ಮ ಹಿಡಿಯೇ ಬೇಡ. ಅಲ್ಲ, ಅವ್ರ ಅಂಗಡಿಯಲ್ಲಿ ಇಕ್ಬೇಕು ಹೇಳಿ. ನೀವು ನ್ಯಾಯ ಮಾತಾಡೋರು ಅಂಗಡಿಯಲ್ಲಿ ಇಕ್ಬೇಕು ಹೇಳಿ. ಇವರು ಅವ್ರು ಬಂದ ಸ್ವಲ್ಪ ಸೈಡ್ಗೆ ಇಟ್ಕೋಬೇಕು, ಆಮೇಲೆ ಅವ್ರು ಹೋದ್ಮೇಲೆ ಮಾಡ್ಕೋಬೇಕು. ಅದು ಜೀವನ ಏನ್ ಮಾಡಕ್ಕಾಗುತ್ತೆ? ಅವ್ರು ಕೊಡ್ತಾರೆ ಸರ್ಕಾರದಲ್ಲಿ ಅಂಗಡಿ ಕೊಡ್ತಾರಲ್ಲ, ಹೋಗ್ಲಾ ಹಂಗಾರೆ ಇಕ್ಕೋಬೇಕಾ ಇಕ್ಕೋಬಾರ್ದು? ಅವರು ಇಕ್ಕೋಬೇಕು. ಎಲ್ಲಿ ಅವಾಗ ಯಾವ ಟೈಮಲ್ಲಿ ಇಕ್ಕೋಬೇಕು? DC ಅವರಾಗಲಿ SP ಅವರಾಗಲಿ ಏನೋ ಈಗ ಆರ್ಡರ್ ಮಾಡಿರ್ತಾರೆ, ಅವ್ರ ಸಬಾರ್ಡಿನೇಟ್ಸು ಯಾರೋ ಇರ್ತಾರೆ, ಅವ್ರಿಗೆ ಆರ್ಡರ್ ಮಾಡಿ ಹೈಯರ್ ಅಥಾರಿಟಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಜನಕ್ಕೆ ತೊಂದರೆ ಆಗಬಾರ್ದು ಕನ್ಸಿಡರ್ ಮಾಡೋದಾದ್ರೂ ಇವತ್ತೇನೋ ಅಂಗಡಿ ಕೆಡುವುದು, ಇಲ್ಲೊಂದು ಯಾರೋ ಕ್ಯಾಪಿಟಲಿಸ್ಟು ಅಂಗಡಿಯವ್ರು ಹಾಕ್ಕೊಂಡಿದ್ದಾರೆ ಅದನ್ನು ಹೇಳೋದು ಎಲ್ಲ ಅವರು ಮಾಡ್ತಾ ಇರೋದು ಏನಂದ್ರೆ ಅದನ್ನು ಜೀವನೋಪಾಯನ. ಇವ್ರು ಮಾಡೋದು ಇವರು ಜೀವನೋಪಾಯ, ಇನ್ನೊಬ್ಬರು ಮಾಡೋದು ಜೀವನೋಪಾಯ ರಸ್ತೆ ಮೇಲೆ ಯಾಕೆ ಬರ್ತಾರೆ ಅಂದರೆ ಸರ್ಕಾರಗಳು ಅವ್ರಿಗೆ ಏನು ಬೇಕು ಅದು ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಅವ್ರವ್ರ ಜೀವನ ರೂಪಿಸ್ಕೊತಾ ಇದ್ದಾರೆ. ಅದರಲ್ಲಿ ನನಗೆ ಲೈಸೆನ್ಸ್ ಕೊಡು, ಅದು ಕೊಡು, ಇದು ಕೊಡು ಎಲ್ಲ ನೀವೇ ಲೈಸೆನ್ಸ್ ನಿಮ್ಗೆ ಕೊಡಬೇಕಂದ್ರೆ ಜೀವನಕ್ಕೆ ಆಧಾರ ಮಾಡೋದು ಅದ್ರ ಜವಾಬ್ದಾರಿ ಅವ್ರು ರೂಪುರೇಷೆ ಮಾಡಿದ್ರೆ ರಸ್ತೆ ಮೇಲೆಲ್ಲ ಬರೋದಿಲ್ಲ. ಇದನ್ನು ಎಲ್ಲರೂ ಯಾರು ನೋಡ್ತಾ ಇದ್ದಾರೋ, ಎಲ್ಲ ಪ್ರಗತಿಪರರು ಯಾರು ಇದ್ದಾರೋ ಇದ್ರ ಬಗ್ಗೆ ಒಂದು ವಿಚಾರ ಹೈಯರ್ ಅಥಾರಿಟಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಪೊಲಿಟಿಷಿಯನ್ಗಳಿಗೆ ತಂದು ಇದು ಇಲ್ಲಿಂದಲ್ಲ ಇಡೀ ನಮ್ಮ ಭಾರತದಲ್ಲಿ ಸುಮಾರು ಕಡೆ ನಡೀತಾರೆ. ಬಡವರಿಗೆ ಜೀವನ ನಡೆಸೋದಕ್ಕೆ ಅದೇನೋ ಪಕೋಡ ಮಾರು ಅಂತಾರಲ್ಲ, ಪಕೋಡ ಮಾರಬೇಕಂದ್ರೆ ರಸ್ತೆ ಮೇಲೆ ಬರಬೇಕಾಗ್ತದೆ. ಪಕೋಡ ಮತ್ತೆ 5 ಸ್ಟಾರ್ ಹೋಟೆಲ್ ಇರ್ತಾನೆ ಮೋದಿಜಿ. ಅಲ್ಲ ರೋಡ್ ಮೇಲೆ ಬರಬೇಕಾಗ್ತದೆ. ನೀವೇ ಅಲ್ವಾ ಪಕೋಡ ಬೇಚೋ ಅಂತ ಹೇಳಿದ್ರೆ ನೀವೇ ಅಲ್ವಾ? ಪಕೋಡ ಮತ್ತೆ 5 ಸ್ಟಾರ್ ಹೋಟೆಲ್ ಮಾರಕ್ಕಾಗುತ್ತಾ? अगर आपके GTV स्टूडियो के बाहर कोई पकौड़े बेचता है, उस व्यक्ति को आप रोजगार मानोगे कि नहीं मानोगे? ಎಲ್ಲದಕ್ಕೂ ಲೈಸೆನ್ಸು ಪರ್ಮಿಷನ್ ಇನ್ನೊಂದು ಅಂತ ಹೋಗ್ಕೊಂಡಿದ್ರೆ ಅವ್ರ ಜೀವನ ನಡೆಸೋಕೆ ದಾರಿನೂ ಇಲ್ಲ. ಅವರೇ ಏನೋ ಜೀವನೋಪಾಯ ಮಾಡ್ಕೊಂಡ್ರೆ ಅದಕ್ಕೂ ರೂಲ್ಸ್ ರೆಗ್ಯುಲೇಷನ್ ಅಂದರೆ ಆಫೀಸರ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳೋದು. ಈವನ್ DC, ಈವನ್ SP ಈಸ್ ಅ ಗೌರ್ಮೆಂಟ್ ಸರ್ವೆಂಟ್. CM, ಚೀಫ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಅಂದರೆ ಜನರಿಂದ ಸರ್ಕಾರ ಜನರಿಗೆ ಸರ್ವ್ ಮಾಡೋದಾಗಬೇಕು, ಜನರ ಮೇಲೆ ಅಧಿಕಾರ ಚಲಾಯಿಸೋದಾಗಬಾರ್ದು. ಇಷ್ಟು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಟ್ಟಾರೆ ಜನ ಫುಟ್ಪಾತಲ್ಲಿ ಬಂದು ಜೀವನಕ್ಕೆ ಒದ್ದಾಡಂಗೆ ಮಾಡಿರೋದೆ ಯಾರು? ಪ್ರಜಾಪ್ರಭುತ್ವನೇ ಅವನು. ಪ್ರಭು ಅಲ್ಲೇನ್ರಿ? ನೀವು ಸಂಬಳ ಕೊಡ್ತಾನಲ್ರಿ, ಪೊಲೀಸ್ನವ್ರಿಗೆ ಕೊಡ್ತಾನೆ, RTOದವ್ರಿಗೆ ಕೊಡ್ತಾನೆ, ರೋಡ್ ಹಾಕೋರಿಗೆ ಕೊಡ್ತಾನೆ, ಎಲ್ಲ ಮಾಡಿಸಿರೋದು ಅವನಲ್ಲೇನ್ರಿ? ಪಾಪ ಅವನಿಗೆ ಯಾಕೆ ನಿಮ್ಮ ಆಫೀಸಿಗೆ ಬಂದು ಅರ್ಜಿ ಬರ್ಕೊಂಡು ಕೊಡು ಅಂತ ಕೇಳಬೇಕು? ಫುಟ್ಪಾತಲ್ಲಿ ಯಾರೋ ಸಮಸ್ಯೆ ಇಲ್ಲ, ಅವ್ನಿಗೆ ಬಂದು ನೀವು ಯಾಕೆ ವ್ಯವಸ್ಥೆ ಮಾಡ್ತಾ ಇಲ್ಲ? ಲೈಸೆನ್ಸ್ ತಗೊಳಪ್ಪ ಇಟ್ಕೋ. ಫುಟ್ಪಾತ್ ಹಿಂಗೆ ಆಕ್ಯುಪೈ ಮಾಡ್ಕೋಬೇಡ, ನೀನು ಈ ಥರ ವ್ಯವಸ್ಥೆ ಮಾಡ್ಕೊಂತ ಹಂಗೊಂದು ವ್ಯವಸ್ಥೆ ಯಾಕೆ ಮಾಡಿಲ್ಲ ನೀವು?